ಚಿತ್ತಾಪುರ ತಾಲೂಕಿನ ಪ್ರಜಾಸೌಧದಲ್ಲಿ ಹಿಂದವಿ ಸ್ವರಾಜ್ಯದ ಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಗೌರವ, ಭಕ್ತಿ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಆಚರಿಸಲಾಗಿದೆ. ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಮಾತನಾಡಿ, ಶಿವಾಜಿ ಮಹಾರಾಜರು ಶೌರ್ಯ, ಧೈರ್ಯ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದ್ದು ಅವರ ಆದರ್ಶಗಳನ್ನು ಯುವಜನತೆ ಜೀವನದಲ್ಲಿ ಅಳವಡಿಸಬೇಕೆಂದು ಕರೆ ನೀಡಿದರು. ಅವರು ಸ್ಥಾಪಿಸಿದ ಹಿಂದ್ವಿ ಸ್ವರಾಜ್ಯವು ಸಮಾನತೆ, ನ್ಯಾಯ ಮತ್ತು ಜನಪರ ಆಡಳಿತ ತತ್ವದ ಮೇಲೆ ನಿರ್ಮಿತವಾಗಿದೆ ಎಂದು ಹೇಳಿದರು. ಗ್ರೇಟ್ ತಹಸೀಲ್ದಾರ್ ರಾಜ್ಕುಮಾರ್ ಮಾರ್ತೂಕರ್ ಅವರು ಮಹಾರಾಜರ ದೂರದೃಷ್ಟಿ ಮತ್ತು ಸಂಘಟನಾ ಶಕ್ತಿಯನ್ನು ಸ್ಮರಿಸಿ ಇಂದಿನ ಆಡಳಿತ ವ್ಯವಸ್ಥೆಗೆ ಅವರ ತತ್ವಗಳು ಪ್ರೇರಣೆಯಾಗಿವೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಹ್ಲಾದ್ ವಿಶ್ವಕರ್ಮ ಅವರು, ಶಿವಾಜಿ ಮಹಾರಾಜರು ಸಮಾಜದ ಎಲ್ಲ ವರ್ಗಗಳು ಗೌರವ ಮತ್ತು ಅವಕಾಶ ನೀಡಿದ ಮಹಾನ್ ನಾಯಕರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಸಿ ಎಂದೇ, ಉಪಾಧ್ಯಕ್ಷರಾದ ಅನೂಪ್ ಉಬಾಳೆ ಮತ್ತು ರೋಹಿತ್ ಚವ್ಹಾಣ್, ಕಾರ್ಯದರ್ಶಿ ಗುರುರಾಜ್ ಉಪ್ಪಾರ್, ಸಹ ಕಾರ್ಯದರ್ಶಿ ಮನೋಜ್ ಹರಾಳೆ, ಸಂಯುಕ್ತ ಕಾರ್ಯದರ್ಶಿ ಅಂಬರೀಶ್ ಬೋವಿ, ಖಜಾಂಚಿ ನವೀನ್ ಪಿ ಚವ್ಹಾಣ್ ಸೇರಿದಂತೆ ಸದಸ್ಯರು ಹಾಗೂ ಮರಾಠ ಸಮಾಜದ ಅನೇಕ ಮುಖಂಡರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯ ನಿರ್ಮಾಣಕ್ಕಾಗಿ ದಕ್ಷಿಣ ಭಾರತದಲ್ಲಿ ಉತ್ತರದಲ್ಲಿ ಮೊಘಲರು, ಬಿಜಾಪುರದ ಆದಿಲಶಾಹಿಗಳ ಮಧ್ಯದಲ್ಲಿ ಹಿಂದೂ ಧರ್ಮವನ್ನು ಕಟ್ಟಿದಂಥ ಮಹಾನ್ ನಾಯಕ, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಹಾನ್ ಸಾಮ್ರಾಟ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ. ಅವರ ಹೆಸರೇ ಹೇಳುತ್ತೆ, ಛತ್ರಪತಿ ಅಂದರೆ ರಾಜರ ರಾಜ. ಅಂದರೆ ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಆದಿಲಶಾಹಿಗಳ ಮಧ್ಯದಲ್ಲಿ ಅವರ ರಾಜ್ಯಗಳನ್ನೇ, ಅವರ ವಶಪಡಿಸಿಕೊಂಡಂಥ ಪ್ರದೇಶಗಳನ್ನೇ ಇವರು ವಶಪಡಿಸಿಕೊಂಡು ಸುಮಾರು 23 ಕೋಟೆಗಳನ್ನು ವಶಪಡಿಸಿಕೊಂಡು ತಮ್ಮ ಮರಾಠ ಸಾಮ್ರಾಜ್ಯವನ್ನು, ಮರಾಠ ರಾಜ್ಯವನ್ನು ವಿಸ್ತಾರ ಮಾಡಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಪ್ರಯತ್ನ ಮಾಡುವಂಥ ಈ ಮಹಾರಾಜರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ವಿಚಾರಗಳು ಅವರ ತಾಯಿ ಜೀಜಾಬಾಯಿ, ಯಾಕೆಂದರೆ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು, ಒಬ್ಬ ತಾಯಿ ಯಾವ ರೀತಿಯಾಗಿ ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾಳೋ ಅದೇ ರೀತಿ ಅವರ ಮಕ್ಕಳು ದೇಶ ರಕ್ಷಣೆಗೆ ಬೆಳೀತಾರೆ ಎಂಬುದು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ನೋಡುತ್ತೆ. ಯಾಕಂದರೆ ಅವರ ತಂದೆ ಶಹಾಜಿ ಭೋಸ್ಲೆಯವರು ಬಿಜಾಪುರದ ಆದಿಲಶಾಹಿಗಳ ರಾಜ್ಯದಲ್ಲಿ ಆಸ್ಥಾನದಲ್ಲಿ ಇವರು ಸೈನಿಕರಾಗಿ ಮುಖ್ಯಸ್ಥರಾಗಿ ಸೈನ್ಯದ ಆಡಳಿತದಲ್ಲಿ ಕೆಲಸ ಕಾರ್ಯ ಮಾಡ್ತಾಯಿದ್ದರು. ಆದರೆ ಜೀಜಾಬಾಯಿಯವರು ಅಲ್ಲಿಂದ ಹೊರಗಡೆ ಬಂದು ತಮ್ಮ ಮಗನನ್ನು ಒಂದು ಉತ್ತಮವಾದಂಥ ವ್ಯಕ್ತಿಯಾಗಿ ಬೆಳೆಸಲು ಪ್ರಯತ್ನ ಮಾಡಿದರು. ಅವರ ಒಂದು ಪ್ರಯತ್ನದ ಫಲವಾಗಿ ಉನ್ನತವಾದಂಥ ಸ್ಥಾನಮಾನ, ಉನ್ನತವಾದಂಥ ವಿಚಾರಗಳು ಹೊಂದಿದಂಥ ಶಿವಾಜಿ ಮಹಾರಾಜರು ಆಗಿನ ಕಾಲದಲ್ಲಿ ಆಗ್ತಕ್ಕಂಥ ಧರ್ಮ ರಕ್ಷಣೆಗಾಗಿ, ಹಿಂದೂ ಧರ್ಮದಲ್ಲಿ ಅನ್ಯಾಯವನ್ನು ಹೋರಾಡಿಸಲು ಪ್ರಯತ್ನ ಮಾಡಿದಂಥ ಮಹಾನ್ ನಾಯಕರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಆಗ್ತಾರೆ. ಅವರ ಒಂದು ಹೋರಾಟ ಪೋರ್ಚುಗೀಸರ ಆಸನದಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದ್ದರು. ಅವರ ವಿಚಾರಗಳನ್ನು ನೋಡ್ತಿದ್ದರು. ಪ್ರಮುಖವಾದಂಥ ಅವರನ್ನು ಕೊಲೆ ಮಾಡಲಿಕ್ಕೆ ಬಂದಂಥ ಚರಿತ್ರೆಯನ್ನು, ಘಟನೆಯನ್ನು ನೋಡ್ತಿದೆ. ಯಾಕಂದರೆ ಆ ನೋಡ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಮುಳ್ಳರ ಒಂದು ಕಡಿಮೆ ಪ್ರಮಾಣದ ಹೈಟ್ ಇದ್ದರು, ಆದರೆ ಅತ್ಯಂತ ಹೈಟ್ ಇದ್ದರು. ಏಕಾಗ್ರ ಮಾಡಿ ಶಿವಾಜಿಯನ್ನು ಪ್ಲಾನ್ ಹಾಕಿಕೊಂಡಿರ್ತಾರೆ. ಇವರ ಒಂದು ತಂತ್ರ ಅವರಿಗೆ ತಿಳಿಸಲಿಲ್ಲ. ಕೊನೆಗೆ ಅವರ ಹುಲಿಗೋರಿನಿಂದಲೇ ಅವರನ್ನು ಶೀಡ್ ಹಾಕಿ ದಕ್ಷಿಣ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯದ ರಾಜ್ಯವನ್ನು ಮಾಡಿದ ಮಹಾನ್ ನಾಯಕ ಛತ್ರಪತಿ ಶಿವಾಜಿ. ಅವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ವಿಚಾರಗಳು ಆಡಳಿತ ಪದ್ಧತಿಯಲ್ಲಿ, ಕೃಷಿ ಪದ್ಧತಿಯಲ್ಲಿ ಮತ್ತು ತೆರಿಗೆ ಪದ್ಧತಿಯಲ್ಲಿ ಇವತ್ತಿನ ನಾವು ನೋಡ್ತಿದ್ದೀವಿ. ಅದು ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತು. ಅವರ ಒಂದು ಹೋರಾಟದಲ್ಲಿ, ಯುದ್ಧದಲ್ಲಿ ಇದ್ದಾಗ ಒಬ್ಬ ಸಿಂಹ ಹುಟ್ಟಿದ್ದು ಅದು ಛತ್ರಪತಿ ಶಿವಾಜಿ ಮಹಾರಾಜ. ತನ್ನ ಬಾಲ್ಯದಲ್ಲಿಯೇ ಈ ದೇಶದ ಅವನತಿಯನ್ನು ನೋಡಿ ಈ ಭಾರತ ದೇಶಕ್ಕೆ ಸ್ವರಾಜ್ಯ ಕೊಡಬೇಕು ಅಂಥೇಳಿ ತನ್ನ ಕನಸನ್ನು ಕಂಡು ತನ್ನ ಮಾತೆಯ ಆಜ್ಞೆಯಿಂದ ಈ ಭಾರತ ದೇಶವನ್ನು ಸ್ವರಾಜ್ಯವನ್ನು ತಂದುಕೊಂಡಂಥ ಮಹಾನ್ ವ್ಯಕ್ತಿ ಅಂದರೆ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಗರುಡ ವ್ಯವಸ್ಥೆಯ ಪೂರ್ವದಲ್ಲಿಯೇ ಈ ಒಬ್ಬ ಸಿಂಹದ ರಾಜಕೀಯವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ, ಎದುರಾಳಿಗಳನ್ನು ಎದೆಯನ್ನು ನಡಗಿಸಿದಂತಹ ಮಹಾನ್ ವ್ಯಕ್ತಿ.
ಅಂತಹ